ರಾಜಣ್ಣ ನೀಡಿದಂತ ಪಿತೂರಿ ಹೇಳಿಕೆ ಈಗ ಬಿಜೆಪಿಗೆ ಅಸ್ತ್ರ ಆಗಿದೆ. ಈ ಮುಂಚೆನೂ ಕೂಡ ಅಷ್ಟೇ, ಕಳೆದ ಬಾರಿ ಸೆಷನ್ನ ಸಂದರ್ಭದಲ್ಲೂ ಕೂಡ ಅಷ್ಟೇ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗ್ತಿದ್ದಂಗೆ ಅದೊಂದು ದೊಡ್ಡ ಅಸ್ತ್ರ ಆಗ್ಬಿಟ್ಟಿತ್ತು ಬಿಜೆಪಿಗೆ. ಈಗ ರಾಜಣ್ಣ ಅವರನ್ನ ವಜಾ ಮಾಡಿರುವಂತದ್ದು ಕೂಡ ಅಸ್ತ್ರ ಆಗಿ ಪರಿಣಮಿಸಿದೆ. ಷಡ್ಯಂತ್ರ ಪಿತೂರಿ ಮಾಡಿದವರ ಬಗ್ಗೆ ಪ್ರಶ್ನೆಗೆ ಸಿದ್ಧತೆ. ಯಾಕೆಂದ್ರೆ ನಿನ್ನೆ ರಾಜಣ್ಣ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ನನ್ನ ವಿರುದ್ಧ ಪಿತೂರಿ ಮಾಡಲಾಗಿದೆ, ಷಡ್ಯಂತ್ರವನ್ನ ಮಾಡಲಾಗಿದೆ ಅಂತ ಹೇಳಿದ್ರು. ನಾನು ಸಂತೋಷದಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಥವಾ ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಗ್ದೋಗ್ಬಿಟ್ಟಿರೋದು. ಆದರೆ ಷಡ್ಯಂತ್ರ ಪಿತೂರಿ ಅಂತ ಬೇರೆ ಹೇಳ್ಬಿಟ್ಟು, ಸೊ ಹೀಗಾಗಿ ಅದನ್ನೇ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಕಾಲೆಳಿಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಇಂದು ಸದನದಲ್ಲೇ ಉತ್ತರವನ್ನ ನೀಡಲಿರುವಂಥದ್ದು ಸಿಎಂ ವಜಾಗೊಳಿಸಿದ ಬಗ್ಗೆ ಸದನಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸ್ಪಷ್ಟನೆ ಬಳಿಕ ವಾಕ್ಸಮರಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಎಂತ ಮುಜುಗರ ನೋಡಿ, ಎಂತ ಅವಮಾನ. ಯಾಕೆಂದ್ರೆ ಈ ರೀತಿಯಾಗಿ ಮಾಡಲೇಬೇಕು, ಅವ್ರ ವಿರುದ್ಧ ಇದೇ ಒಂದು ಸರಿಯಾದ ದಾರಿ ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದಂತಾಗಿದೆ. ಸೊ ಹೀಗಾಗಿನೇ ವಜಾ ಮಾಡಿದ್ವು. ಇಲ್ಲಾಂದ್ರೆ ರಾಜೀನಾಮೆ ಪಡ್ಕೊಂಡು ಅದೊಂದು ಪ್ರೋಸೆಸ್ ಇರುತ್ತಲ್ಲ, ಅದನ್ನು ಕಂಪ್ಲೀಟ್ ಮಾಡಿದ್ರು. ಆ ರೀತಿಯಾಗಿ ಮಾಡಿದ್ದಲ್ಲ, ಇದು ಕಂಪ್ಲೀಟ್ ಆಗಿ ವಜಾನೆ ಮಾಡಲಾಗ್ಬಿಟ್ಟು, ಅಂದ್ರೆ ಕಿತ್ತ ಹಾಕಲಾಯಿತು ಅಂತ ಹೇಳಿದ್ರೆ ತಪ್ಪಾಗಿತ್ತಿಲ್ಲ. ವಾಲ್ಮೀಕಿ ನಾಯಕನಿಗೆ ಕಾಂಗ್ರೆಸ್ ಅಪಮಾನ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಅಸ್ತ್ರವನ್ನ ಬಳಸಿಕೊಳ್ಳಿಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತಾಕಲಾಯಿತು. ಈ ಮೂಲಕ ಪಕ್ಷದ ನಿಲುವುಗಳು ನಿರ್ಧಾರಗಳ ವಿರುದ್ಧ ಯಾರೇ ಮಾತಾಡ್ಲಿ, ಯಾರ ಆಪ್ತರೇ ಆಗಿರ್ಲಿ ಅಥವಾ ಎಷ್ಟೇ ದೊಡ್ಡ ನಾಯಕ ಆಗಿರ್ಲಿ, ಪಕ್ಷಕ್ಕಿಂತ ದೊಡ್ಡವನಲ್ಲ ಅನ್ನುವಂಥ ಸಂದೇಶವನ್ನ ಕೂಡ ಕೊಟ್ಟಂತಾಗಿದೆ. ಅದರ ಜೊತೆಗೆ ಈ ಒಂದು ವಿಚಾರವನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಯಾವ ರೀತಿಯಾಗಿ ಗದ್ದಲವನ್ನ ಎಬ್ಬಿಸುವಂತ ನಿಟ್ಟಿನಲ್ಲಿ ಬಿಜೆಪಿನೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಅಂತ. ಸದಾ ವಿವಾದಗಳಿಂದ ಕೂಡಿರುವಂತಹ ಸರ್ದಾರ ಕೆನ್ ರಾಜಣ್ಣ ಅವರ ರಾಜೀನಾಮೆಯಿಂದ ಅಂದ್ರೆ ವಜಾದಿಂದಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಕ್ರಾಂತಿ ಲೈಟ್ ಆಗಿ ಶುರುವಾಗಿದೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಕೆನ್ ರಾಜಣ್ಣ ಅವರು ಅಂತಿಮವಾಗಿ ಅವರನ್ನ ವಜಾಗೊಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು, ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗಾಗಲೇ ರಾಜಣ್ಣ ಅವರ ತಲೆದಂಡವನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ಸದಾ ಏನೇ ವಿವಾದವನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳು ಅವರನ್ನು ರಕ್ಷಣೆಯನ್ನು ಮಾಡ್ತಾ ಇದ್ರು. ಆದ್ರೆ ಈಗ ಪಕ್ಷಕ್ಕೆ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಡ್ಯಾಮೇಜ್ ಆದಾಗ ಮುಜುಗರ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಈಗ ಅವರನ್ನು ತಲೆದಂಡ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ದಿನ ಈ ಒಂದು ಘಟನೆ ಆದ ಕೂಡ ಎಲ್ಲೂ ಕೂಡ ಮಾತಾಡಿಲ್ಲ. ಇವತ್ತು ಸದನ ನಡೆಯುವಂತಹ ಸಂದರ್ಭದಲ್ಲಿ ಸದನ ಆರಂಭ ಆದ ಕೂಡಲೇ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೋಸ್ಕರವಾಗಿ ಕೆನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಲಾಗಿತ್ತು ಮತ್ತೆ ಏನೆಲ್ಲ ಅವ್ರ ಮೇಲೆ ಆಪಾದನೆ ಬಂದು ಎಲ್ಲದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ಮುಖ್ಯಮಂತ್ರಿಗಳ ಮಾತಿಗೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಒಂದು ಕೌಂಟರ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆಗೆ ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಅವಕಾಶವನ್ನು ಸಿಗ್ತಾ ಇಲ್ಲ, ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನೋ ಆಪಾದನೆಯನ್ನು ಪದೇ ಪದೇ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಬರ್ತಾ ಇದ್ರು. ಈಗಾಗಲೇ BN ನಾಗೇಂದ್ರ ಅವರು ಕೂಡ ತಲೆದಂಡ ಆಗಿದೆ, ಅವರು ಕೂಡ ರಾಜೀನಾಮೆ ತೆಗೆದುಕೊಂಡಾಗಿದೆ. ಈಗ ಮತ್ತೊಬ್ಬ ನಾಯಕರು ಅನ್ನುವಂಥದ್ದು ಕೆನ್ ರಾಜಣ್ಣ ಅವರು. ಈಗ ಕೆನ್ ರಾಜಣ್ಣ ಅವರ ಮೇಲೆ ಈ ಹಿಂದೆ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ಕೂಡ ಕೇಸ್ ಬಂದಿತ್ತು. ಅದು ಎಲ್ಲ ಒಂದು ಕಡೆ ಸ್ವಪಕ್ಷದಲ್ಲೇ ಹನಿ ಟ್ರ್ಯಾಪ್ ಆಗಿತ್ತು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದ ಸದ್ದುಗದ್ದಲ ಆಗಿತ್ತು. ಅಂತ ಸಂದರ್ಭದಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಕಾಂಗ್ರೆಸ್ನಲ್ಲೇ ಪಿತೂರಿಯನ್ನು ಮಾಡಿದಂತವರು ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಇದೀಗ ಕೆನ್ ರಾಜಣ್ಣ ಅವರು ಕೂಡ ಎಲ್ಲ ಒಂದು ಕಡೆ ತಮ್ಮ ಸಂಪುಟ ಏನೋ ವಜಾಗೊಳಿಸುವಂತ ನಿಟ್ಟಿನಲ್ಲಿ ಯಾರು ತಮ್ಮಲ್ಲೇ ಯಾರೋ ಪಿತೂರು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ ಒಂದು ಆಪಾದನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಕೆನ್ ರಾಜಣ್ಣ ಅವರ ಮಾತನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. RCB ವಿಜಯಿಸುವುದು 11 ಕಾಲು ತುಳಿದ ಪ್ರಕರಣವನ್ನ ಪ್ರಸ್ತಾಪ ಮಾಡೋಕ್ಕೂ ಮುಂಚಿತವಾಗಿಯೇ ಇವತ್ತು ಸದನದಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವಾಗಿ ಮಾತಾಡ್ತಾರೆ. ಅದಾದ ನಂತರವಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಸೇರಿದಂತೆ ರಾಜ್ಯದ ಬಿಜೆಪಿ ನಾಯಕರು ಯಾರು ಪಿತೂರಿ ಮಾಡಿದ್ರು, ಕೆನ್ ರಾಜಣ್ಣ ಅವರ ವಿರುದ್ಧವಾಗಿ ಯಾರು ಪಿತೂರಿ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲೋ ಒಂದು ಕಡೆ ಎಸ್ಟಿ ಸಮುದಾಯವನ್ನ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ, ಅನ್ಯಾಯವನ್ನು ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಸದನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಒಂದ್ ಕಡೆ ಕೆನ್ ರಾಜಣ್ಣ ಅವರು ರಾಜೀನಾಮೆ ಅಂದ್ರೆ ಸಂಪುಟದಿಂದ ವಜಾಗೊಳಿಸುವಂತ ನಿರ್ಧಾರ ರಾಜ್ಯ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತದ್ದು. ಒಂದ್ ಕಡೆ ಕೆನ್ ರಾಜಣ್ಣ ಅವರ ವಿರುದ್ಧವಾಗಿಯೇ ಒಂದು ಟೀಮು ದೊಡ್ಡ ಮಟ್ಟದಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು. ಈಗ ಆ ಒಂದು ತಂತ್ರಗಾರಿಕೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು. ಈ ಒಂದು ವಿಚಾರವನ್ನ ಸ್ವತಃ ಕೆನ್ ರಾಜಣ್ಣ ಅವರು ಹೇಳಿದ್ದಾರೆ. ನನ್ನ ವಿರುದ್ಧವಾಗಿ ಪಿತೂರು ನಡೀತಾ ಇತ್ತು ಪಕ್ಷದಲ್ಲಿ ಅನ್ನುವಂಥದ್ದು. ಬಹುಶಃ ಈ ಹಿಂದೆ ಕೆನ್ ರಾಜಣ್ಣ ಅವರು ಪದೇ ಪದೇ ಹೇಳ್ಕೊಳ್ತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಅವ್ರನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆವಾಗ ಮುಖ್ಯಮಂತ್ರಿಗಳು ಅವರ ರಕ್ಷಣೆಗೆ ನಿಂತಿದ್ರು. ಈಗ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಡ್ಯಾಮೇಜ್ ಆದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ನಿಟ್ಟಿನ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಇಲ್ಲೋ ಒಂದು ಕಡೆ ಈ ಒಂದು ಬೆಳವಣಿಗೆಯಿಂದಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಹತಾಶೆಗೊಂಡಿರುವಂತದ್ದು, ಬೇಸರಗೊಂಡಿರುವಂತದ್ದು. ಆದರೆ ಕೆನ್ ರಾಜಣ್ಣ ಅವರ ಪರವಾಗಿ ಅವರ ಸಮುದಾಯದ ನಾಯಕರಾಗಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮೂಡಿಸಿರುವಂತದ್ದು. ಇವೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತಿನ ಸದನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಬಹುಶಃ ರಾಜ್ಯದ
ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳ ಮಾತು ಜೊತೆಗೆ ಕಾಂಗ್ರೆಸ್ ನಡೀತಕ್ಕಂಥ ಬೆಳವಣಿಗೆಗಳು ಮತ್ತೆ ಮುಖ್ಯವಾಗಿ ಈಗಾಗಲೇ ಬರುವಂತ ಅಕ್ಟೋಬರ್ ಕ್ರಾಂತಿ ಏನಿದೆ ಅನ್ನೋ ಕೆನ್ ರಾಜಣ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಆಗಸ್ಟ್ ನಲ್ಲಿ ಆ ಒಂದು ಕ್ರಾಂತಿ ಶುರುವಾಗಿರುವಂತಹ ಸಂದರ್ಭದಲ್ಲಿ ಒಂದು ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ ಇದು ದೊಡ್ಡ ಮಟ್ಟದ ಅಸ್ತ್ರವಾಗಿದೆ. ಈಗ ಈ ಅಸ್ತ್ರವನ್ನ ಬಳಕೆಯನ್ನ ಇವತ್ತಿನ ಸದನದಲ್ಲಿ ಮಾಡೋದ್ರ ಮುಖಾಂತರವಾಗಿ ಇಲ್ಲೋ ಒಂದ್ ಕಡೆ ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿ ಬಿಸಿ ಮುಟ್ಟಿಸುವಂತದ್ದು, ಅದರ ಲಾಭವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಇವತ್ತಿನ ಸದನ ಅತ್ಯಂತ ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ.